ಎಲ್ಲರಿಗೂ ನಮಸ್ಕಾರ. ನಾನು ನರೇಂದ್ರ ಎಸ್ ಗಂಗೊಳ್ಳಿ ಮಾತಾಡ್ತಾ ಇದ್ದೀನಿ. ಚೋರಿಕಿಯಾರೆ ಸಂಚಿಕೆ 81ಕ್ಕೆ ಸ್ವಾಗತ. ಸುದ್ದಿ ಕದ್ದದ್ದೇ ಆದರೆ ಸತ್ಯದ್ದೇ. ಸ್ನೇಹಿತರೆ, ಇತ್ತೀಚೆಗೆ ತೆಲಂಗಾಣದ ನಲಗೊಂಡ ಜಿಲ್ಲೆಯಲ್ಲಿ ನಡೆದಂತಹ ಒಂದು ಘಟನೆ ಇದೀಗ ದೇಶಾದ್ಯಂತ ಬಹಳ ದೊಡ್ಡ ಆತಂಕವನ್ನು ಮೂಡಿಸಿತ್ತು. ನಲ್ಗೊಂಡ ಜಿಲ್ಲೆಯ ಕೊಂಡಮಲ್ಲೆಪಲ್ಲಿ ಪ್ರದೇಶದ ನಾಗಾರ್ಜುನ ಶಾಲೆಯ ಪ್ರಾಂಶುಪಾಲೆ ಮತ್ತು ಆಡಳಿತ ನಿರ್ದೇಶಕಿಯಾಗಿಯೂ ಕೆಲಸವನ್ನು ನಿರ್ವಹಿಸುತ್ತಿದ್ದಂತಹ ಕೆ ರೂಪಾರೆಡ್ಡಿ ಎನ್ನುವರು ಆಗಸ್ಟ್ 11ರ ಸಂಜೆ ತಮ್ಮ ಮನೆಯಲ್ಲಿ ಹತ್ಯೆಗೀಡಾಗ್ತಾರೆ. ಮರುದಿನ ಅವರು ಮನೆಯಲ್ಲಿ ಮೃತರಾಗಿರುವುದು ಪತ್ತೆಯಾಗತ್ತೆ. ಪೊಲೀಸರ ಪ್ರಕಾರ ಅವರ ದೇಹದ ಮೇಲೆ ಬರೋಬ್ಬರಿ 27 ಬಾರಿ ಚಾಕುವಿನಿಂದ ಇರಿದ ಗಾಯಗಳು ಕಂಡುಬಂದಿದ್ವು. ಆರಂಭದಲ್ಲಿ ಇದು ಹಣಕ್ಕಾಗಿ ನಡೆದ ದರೋಡೆ ಅಥವಾ ವೈಯಕ್ತಿಕ ದ್ವೇಷದ ಪ್ರಕರಣವೇ ಎನ್ನುವಂಥದ್ದು ಪೊಲೀಸರಿಗೆ ಸ್ಪಷ್ಟ ಆಗಿರಲಿಲ್ಲ. ಆದರೆ ತನಿಖೆ ಮುಂದುವರಿದಂತೆ ಪ್ರಕರಣದ ಸುಳಿವು ಅದೇ ಶಾಲೆಯ 10ನೇ ತರಗತಿಯ 2 ವಿದ್ಯಾರ್ಥಿಗಳತ್ತ ತಿರುಗಿತ್ತು. ಹೌದು, ತನಿಖೆಯಲ್ಲಿ ಪೊಲೀಸರಿಗೆ ಸಿಕ್ಕಂಥ ಒಂದು ಪ್ರಮುಖ ಸುಳಿವು ಒಂದು ದೂರವಾಣಿ ಸಂಭಾಷಣೆ. ರೂಪಾರೆಡ್ಡಿ ಅವರು ತಮ್ಮ ಸಂಬಂಧಿಯೊಬ್ಬರೊಂದಿಗೆ ಮಾತನಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಯಾರನ್ನೋ ಬಾಬು ಎಂದು ಸಂಬೋಧಿಸಿದ್ದರು ಎಂದು ಪೊಲೀಸರು ತಿಳಿಸಿದ್ದಾರೆ. ಬಾಬು ಎನ್ನುವಂಥದ್ದು ರೂಪಾರೆಡ್ಡಿ ಅವರು ಶಾಲೆಯ ವಿದ್ಯಾರ್ಥಿಗಳನ್ನು ಸಾಮಾನ್ಯವಾಗಿ ಕರೆಯಲು ಬಳಸುತ್ತಿದ್ದಂತಹ ಪದವಾಗಿತ್ತು. ಅಂದರೆ ಬೇರೆಯವ್ರ ಜೊತೆ ಮಾತಾಡ್ತಾ ಇರಬೇಕಾದ್ರೆ ಫೋನಲ್ಲಿ ಬಾಬು ಅನ್ನುವ ಒಂದು ವರ್ಡ್ಸನ್ನು ಹೇಳಿದ್ದಾರೆ. ಅಂದರೆ ಬಹುಶಃ ವಿದ್ಯಾರ್ಥಿಗಳು ಬಂದಿರಬೇಕು ಅನ್ನುವ ಒಂದು ಸುಳಿವನ್ನು ಬಿಟ್ಕೊಟ್ಟಿದ್ದಾರೆ. ಅಷ್ಟು ಹೇಳಿ ಫೋನ್ ಕಟ್ಟಾಗಿದೆ. ಅದರ ನಂತರದಲ್ಲಿ ಹೀಗೆ ಹೇಳಿದ್ರು ಅನ್ನೋದನ್ನು ಪೊಲೀಸರಿಗೆ ತಿಳಿಸಿದ್ದಾರೆ. ಆ ಮೂಲಕ ಬಾಬು ಅಂದರೆ ಯಾರು ಅನ್ನುವಂಥದ್ದನ್ನು ನೋಡ ಹೊರಟಾಗ ಬಾಬು ಅಂತ ತಮ್ಮ ಶಾಲೆಯ ಮಕ್ಕಳನ್ನು ಕರೀತಾ ಇದ್ರು ಅನ್ನುವಂಥದ್ದು ತಿಳಿದು ಬಂದಿರುವಂಥದ್ದು. ಈ ಒಂದು ಸುಳಿವು ಏನಿದೆ, ಇದೇ ಪೊಲೀಸರ ತನಿಖೆಯ ದಿಕ್ಕನ್ನು ಬದಲಿಸಿಬಿಡುತ್ತೆ. ಅವರು ನೇರವಾಗಿ ಇದೀಗ ಶಾಲೆಯ ವಿದ್ಯಾರ್ಥಿಗಳ ಕಡೆಗೆ ಗಮನ ಹರಿಸಲಿಕ್ಕೆ ಶುರು ಮಾಡ್ತಾರೆ. ವಿಶೇಷವಾಗಿ ಶಾಲೆಯ ವಿದ್ಯಾರ್ಥಿಗಳ ಪೈಕಿ ಕೊಲೆಯ ಸಮಯದ ಆಸುಪಾಸಿನಲ್ಲಿ ಯಾರು ಗೈರು ಹಾಜರಾಗಿದ್ದರು ಎಂಬುದನ್ನು ಪೊಲೀಸರು ಪರಿಶೀಲಿಸಲಿಕ್ಕೆ ಆರಂಭಿಸ್ತಾರೆ. ಶಾಲೆ ಕೆಲವು ದಿನಗಳ ಕಾಲ ಮುಚ್ಚಿದ್ದ ನಂತರ ಪುನಃ ಆರಂಭವಾದಾಗ ಗೈರಾಗಿದ್ದ ವಿದ್ಯಾರ್ಥಿಗಳನ್ನು ವಿಚಾರಿಸಲಾಯಿತು. ಒಟ್ಟು 13 ವಿದ್ಯಾರ್ಥಿಗಳು ಪೊಲೀಸರ ಗಮನಕ್ಕೆ ಬಂದಿದ್ದು. ಅದರಲ್ಲಿ 5 10ನೇ ತರಗತಿಯ ವಿದ್ಯಾರ್ಥಿಗಳು ಎಂದು ವರದಿ ಹೇಳ್ತಾ ಇದೆ. ನಂತರ ಅದರಲ್ಲೂ ಕೂಡ 2 ವಿದ್ಯಾರ್ಥಿಗಳ ಚಟುವಟಿಕೆಗಳ ಮೇಲೆ ಪೊಲೀಸರಿಗೆ ಹೆಚ್ಚಿನ ಅನುಮಾನ ಮೂಡಿತು. ಯಾಕೆಂತಂದರೆ ಕೊಲೆಯ ನಂತರ ಈ 2 ವಿದ್ಯಾರ್ಥಿಗಳು ಸಾಮಾನ್ಯಕ್ಕಿಂತ ಹೆಚ್ಚು ಹಣ ಖರ್ಚು ಮಾಡ್ತಾ ಇದ್ರು. ಇದು ಕೂಡ ತನಿಖಾಧಿಕಾರಿಗಳ ಗಮನಕ್ಕೆ ಬರುತ್ತೆ. ಅದರ ಬೆನ್ನಲ್ಲೇ ಒಬ್ಬ ವಿದ್ಯಾರ್ಥಿಯ ಬಳಿಯಿಂದ ಸುಮಾರು 1.54 ಲಕ್ಷ ನಗದನ್ನು ವಶಪಡಿಸಿಕೊಳ್ಳಲಾಯಿತು ಎಂದು ನಲಗೊಂಡ ಪೊಲೀಸರು ತಿಳಿಸಿರುವುದಾಗಿ ವರದಿಯಾಗಿದೆ. ಆರಂಭದಲ್ಲಿ ಈ ಹಣವನ್ನು ತಮ್ಮ ಪೋಷಕರು ಕೊಟ್ಟಿದ್ದು ಅಂತ ವಿದ್ಯಾರ್ಥಿ ವಾದ ಮಾಡ್ತಾನೆ. ಆ ಬಳಿಕ ಅದರ ಮೇಲೆ 1-2 ನೋಟುಗಳ ಮೇಲೆ ರಕ್ತದ ಕಲೆಗಳು ಕಾಣಿಸಿಕೊಂಡಿದ್ವು. ಆ ನೋಟುಗಳನ್ನು ಫೊರೆನ್ಸಿಕ್ ಪರೀಕ್ಷೆಗೆ ಕಳಿಸಿರ್ತಾರೆ. ಪರೀಕ್ಷೆಯಲ್ಲಿ ಅವುಗಳ ಮೇಲಿದ್ದ ರಕ್ತವು ರೂಪಾರೆಡ್ಡಿ ಅವರದ್ದೇ ಎಂದು ದೃಢಪಟ್ಟಿತ್ತು. ಹಾಗಾಗಿ ಇದು ತನಿಖೆಯ ಅತ್ಯಂತ ಪ್ರಮುಖ ಸಾಕ್ಷ್ಯಗಳಲ್ಲಿ ಒಂದಾಯಿತು. ಪೊಲೀಸರ ಪ್ರಕಾರ ಬಂಧಿಸಿದಂಥ 2 ವಿದ್ಯಾರ್ಥಿಗಳಲ್ಲಿ ಒಬ್ಬನು ಈ ಹಿಂದೆ ಶಾಲೆಯ ಹಾಸ್ಟೆಲ್ನಲ್ಲಿ ವಾಸ ಮಾಡ್ತಾ ಇದ್ದ. ಆ ವಿದ್ಯಾರ್ಥಿಯ ಬ್ಯಾಗ್ನಲ್ಲಿ ಹಣ ಮತ್ತು ಮೊಬೈಲ್ ಫೋನ್ ಅಂದೊಮ್ಮೆ ಶಾಲೆಯಲ್ಲಿ ಪತ್ತೆಯಾದ ಹಿನ್ನೆಲೆಯಲ್ಲಿ ರೂಪಾರೆಡ್ಡಿ ಅವರು ಆತನನ್ನು ತರಾಟೆಗೆ ತೆಗೆದುಕೊಂಡಿದ್ದರು. ಪೋಷಕರಿಗೆ ಕೂಡ ಮಾಹಿತಿ ನೀಡಿದರು. ಅದ ನಂತರದಲ್ಲಿ ಆತನನ್ನು ಹಾಸ್ಟೆಲ್ನಿಂದ ತೆಗೆದು ಡೇ ಸ್ಕಾಲರ್ ಆಗಿ ಮಾಡಲಾಗಿತ್ತು. ಈ ಘಟನೆಯಿಂದ ಆ ವಿದ್ಯಾರ್ಥಿಗೆ ಪ್ರಾಂಶುಪಾಲೆಯ ಮೇಲೆ ವಿಪರೀತ ದ್ವೇಷ ಬೆಳೆದಿರಬಹುದು ಎಂದು ಪೊಲೀಸರು ಶಂಕೆ ವ್ಯಕ್ತಪಡಿಸಿದ್ದಾರೆ. ಅದೇ ಸಮಯದಲ್ಲಿ ಹಣದ ಅಗತ್ಯ ಮತ್ತು ದುಬಾರಿ ಜೀವನ ಶೈಲಿಯ ಆಸೆ ಕೂಡ ಕೊಲೆಯ ಹಿಂದಿನ ಉದ್ದೇಶಗಳಲ್ಲಿ ಒಂದಾಗಿರಬಹುದು ಅಂತ ತನಿಖಾಧಿಕಾರಿಗಳು ಹೇಳ್ತಾ ಇದ್ದಾರೆ. ಪೊಲೀಸರ ಪ್ರಕಾರ ಕೊಲೆಗೆ ಕೆಲವು ದಿನಗಳ ಮುನ್ನ ಆರೋಪಿಗಳ ಪೈಕಿ ಒಬ್ಬನು ರೂಪಾರೆಡ್ಡಿ ಅವರ ಮನೆಯ ಸುತ್ತಮುತ್ತ ಪರಿಶೀಲನೆ ನಡೆಸಿದ್ದಾನೆ. ಶಾಲಾ ಶುಲ್ಕಕ್ಕೆ ಸಂಬಂಧಿಸಿದ ಹಣವನ್ನು ರೂಪಾರೆಡ್ಡಿ ಅವರ ಮನೆಯಲ್ಲಿ ಇಡಲಾಗ್ತಾ ಇತ್ತು ಎನ್ನುವಂತಹ ಮಾಹಿತಿ ಈ ವಿದ್ಯಾರ್ಥಿಗಳಿಗೆ ತಿಳಿದಿರಬಹುದಾದ ಸಾಧ್ಯತೆಗಳು ಇದೆ ಎನ್ನುವುದನ್ನು ಪೊಲೀಸರು ಶಂಕೆ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದರೆ ಇದು ಏಕಾಏಕಿ ನಡೆದ ಘಟನೆಗಿಂತ ಹಣದ ಉದ್ದೇಶದಿಂದ ರೂಪಿಸಲಾದ ಯೋಜನೆ ಆಗಿರಬಹುದು ಎನ್ನುವಂಥ ಕೋನದಲ್ಲಿ ಪೊಲೀಸರು ತನಿಖೆ ನಡೆಸಿದ್ದಾರೆ. ಪೊಲೀಸರ ತನಿಖೆಯ ಪ್ರಕಾರ 2 ವಿದ್ಯಾರ್ಥಿಗಳು ಆಗಸ್ಟ್ 11ರ ಸಂಜೆ ಮುಖ ಮುಚ್ಚಿಕೊಂಡು ರೂಪಾರೆಡ್ಡಿ ಅವರ ಮನೆಗೆ ತೆರಳಿದ್ರು. ಒಬ್ಬನು ಮನೆಯೊಳಗೆ ಪ್ರವೇಶಿಸಿದರೆ ಮತ್ತೊಬ್ಬ ಹೊರಗಡೆ ಇದ್ದನು ಎಂದು ಪೊಲೀಸರು ಆರೋಪಿಸಿದ್ದಾರೆ. ಆದರೆ ಮನೆಯೊಳಗೆ ನಡೆದ ಹೋರಾಟದ ಸಂದರ್ಭದಲ್ಲಿ ಒಬ್ಬನ ಮುಖಕ್ಕೆ ಮುಚ್ಚಿದಂಥ ವಸ್ತ್ರ ಜಾರಿದ್ದು ರೂಪಾರೆಡ್ಡಿ ಅವರು ಆತನನ್ನು ಗುರುತಿಸಿದ್ರು ಅಂತ ತನಿಖಾಧಿಕಾರಿಗಳು ಶಂಕಿಸಿದ್ದಾರೆ. ತಾನು ಗುರುತಿಸಲ್ಪಟ್ಟರೆ ಸಿಕ್ಕಿ ಬೀಳುವ ಭಯದಿಂದ ಆಕೆಯ ಮೇಲೆ ಚಾಕುವಿನಿಂದ ದಾಳಿ ಮಾಡಲಾಗಿದೆ ಎನ್ನುವಂಥದ್ದು ಪೊಲೀಸರ ಆರೋಪ. ರೂಪಾರೆಡ್ಡಿ ಅವರ ಮೇಲೆ ಒಟ್ಟು 27 ಬಾರಿ ಇರಿತದ ಗಾಯಗಳು ಕಂಡುಬಂದಿವೆ.
ಎಂದು ಈಗಾಗಲೇ ಪೊಲೀಸರು ತಿಳಿಸಿದ್ದಾರೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಸಂಗತಿ ಅಂತಂದರೆ, ಕೊಲೆ ಮಾಡಿದರೆ ಒಂದು ಡಿಜಿಟಲ್ ಸಾಕ್ಷ್ಯ ಕೂಡ ಸಿಗದೆ ಇರುವ ಹಾಗೆ ಹೇಗೆ ಮಾಡಬಹುದು ಎನ್ನುವುದರ ಬಗ್ಗೆ ಈ ಆರೋಪಿಗಳು ಜಾಲತಾಣಗಳಲ್ಲಿ ಭಾಳಷ್ಟು ಹುಡುಕಾಟವನ್ನು ನಡೆಸಿದ್ರು, ಆ ಮೂಲಕ ಕೊಲೆಯನ್ನು ಮಾಡಲಿಕ್ಕೆ ರೆಡಿಯಾಗಿಯೇ ಬಂದಿದ್ರು ಅನ್ನುವಂಥ ವರದಿಗಳು ಕೂಡ ಕೇಳಿ ಬರ್ತಾ ಇವೆ. ಆದರೆ ಅದು ಪೊಲೀಸರಿಂದ ಇನ್ನೂ ಕೂಡ ದೃಢೀಕರಣ ಪಟ್ಟಿಲ್ಲ ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಅದೇನೇ ಇರಲಿ, ಈ ಇಬ್ಬರು 10ನೇ ತರಗತಿಯ ವಿದ್ಯಾರ್ಥಿಗಳು ಅಪ್ರಾಪ್ತರಾಗಿರೋದ್ರಿಂದ ಅವರನ್ನು ಸಾಮಾನ್ಯ ವಯಸ್ಕ ಆರೋಪಿಗಳಂತೆ ನ್ಯಾಯಾಂಗ ಪ್ರಕ್ರಿಯೆಗೆ ಒಳಪಡಿಸುವ ಬದಲು ಜುವೆನಿಲ್ ಜಸ್ಟಿಸ್ ಬೋರ್ಡ್ ಮುಂದೆ ಹಾಜರುಪಡಿಸಲಾಗಿದೆ ಎಂದು ವರದಿಯಾಗಿದೆ. ಮುಂದಿನ ಕಾನೂನು ಕ್ರಮವು ಬಾಲ ನ್ಯಾಯ ವ್ಯವಸ್ಥೆಯ ನಿಯಮಗಳ ಪ್ರಕಾರ ಸದ್ಯಕ್ಕೆ ನಡೆಯಲಿದೆ. ಬೇಸರದ ಸಂಗತಿ ಅಂತಂದರೆ, ಒಬ್ಬ ಶಿಕ್ಷಕಿ ಮತ್ತು ಪ್ರಾಂಶುಪಾಲೆಯೇ ತನ್ನ ವಿದ್ಯಾರ್ಥಿಗಳಿಂದ ಹತ್ಯೆಯಾಗಿದ್ದಾರೆ ಎನ್ನುವಂಥ ಆರೋಪವೇ ಈ ಪ್ರಕರಣದ ಅತ್ಯಂತ ಆಘಾತಕಾರಿ ಅಂಶ ಆಗಿ ಕಾಣಿಸ್ತಾ ಇದೆ. ನೋ ಮೋರ್ ಕಮೆಂಟ್ಸ್. ಥ್ಯಾಂಕ್ ಯು. ನಾಳೆ ಸಿಗೋಣ.